ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು 2 ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 8ನೇ ವಚನ. 2 ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 8ನೇ ವಚನ. ಈಗ ನಿಮ್ಮ ಪಿತೃಗಳಂತೆ ಆಜ್ಞೆಗೆ ಮಣಿಯದವರಾಗಿರಬೇಡಿರಿ, ಯೆಹೋವನಿಗೆ ಅಧೀನರಾಗಿರಿ. ನಿಮ್ಮ ದೇವರಾದ ಯೆಹೋವನು ಸದಾಕಾಲಕ್ಕೂ ಪ್ರತಿಷ್ಠಿಸಿಕೊಂಡ ಪವಿತ್ರಾಲಯಕ್ಕೆ ಬಂದು ಆತನನ್ನು ಸೇವಿಸಿರಿ. ಆಗ ನಿಮ್ಮ ಮೇಲಿರುವ ಆತನ ಉಗ್ರ ಕೋಪವು ತೊಲಗಿ ಹೋಗುವುದು. ಈ ವಾಕ್ಯಗಳನ್ನು ನಾವು ಗ್ರಹಿಸುವುದಕ್ಕೆ ಶಕ್ತರಾಗುವಂತೆ ದೇವರಾತ್ಮನು ತಾನೇ ನಮಗೆ ಬೋಧಿಸಿ ನಮಗೆ ಅರ್ಥೈಸಲಿ. ದೇವರು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯವು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ಮತ್ತು ಯಹೂದ್ಯರ ಚರಿತ್ರೆಗೆ ಸಂಬಂಧಪಟ್ಟದ್ದು. ಯಹೂದ್ಯರ ಅರಸನಾದ ಹಿಜ್ಕೀಯನ ಕಾಲದಲ್ಲಿ ಅರಸನಾದ ಹಿಜ್ಕೀಯನು ಸಮಸ್ತ ಇಸ್ರಾಯೇಲರು, ಸಮಸ್ತ ಯಹೂದ್ಯರು ಯೆರೂಸಲೇಮಿನ ದೇವಾಲಯಕ್ಕೆ ಕೂಡಿ ಬಂದು ಪಸ್ಕ ಹಬ್ಬವನ್ನು ಆಚರಿಸಬೇಕೆಂಬುದಾಗಿ ದೇಶವ್ಯಾಪಿ ಒಂದು ಕರೆಯನ್ನು ಆತನು ಹೊರಡಿಸ್ತಾನೆ. ಕಾರಣ, ಶ್ರೇಷ್ಠ ಅರಸನಾದ ದಾವಿದ ಅವನ ಮಗನಾದ ಸೊಲೊಮೋನನ ಕಾಲದಿಂದ ಹಿಡಿದು ಈ ಕಾಲದವರೆಗೂ ಎಷ್ಟೋ ವರ್ಷಗಳು ಪಸ್ಕ ಹಬ್ಬವನ್ನು ಹೀಗೆ ಆಚರಿಸಿದ್ದು ಇಲ್ಲ. ಹಾಗಾಗಿ ಪಸ್ಕ ಹಬ್ಬವನ್ನು ಆಚರಿಸುವಂತೆ ಒಂದು ಕರೆಯನ್ನು ಕೊಡ್ತಾನೆ. ಇದಕ್ಕಾಗಿ ಆತನು ಸಂದೇಶ ದೂತರನ್ನ ದೇಶದ ಸಕಲ ಪಟ್ಟಣಗಳಿಗೆ, ರಾಜ್ಯಗಳಿಗೆ ಆತನು ಕಳಿಸ್ತಾನೆ. ಹೀಗೆ ಹೊರಟ ಸಂದೇಶ ದೂತರು ಅವರು ಹೋದ ದಿಕ್ಕಿನಲ್ಲಿ ಇರುವ ವಿಧ ಪಟ್ಟಣಗಳು ಅಥವಾ ಬೇರೆ ಬೇರೆ ಪಟ್ಟಣಗಳಲ್ಲಿ ಹೋಗಿ, ಇಲ್ಲಿ ನಾವು ಈ ಅಧ್ಯಾಯದ ಅಂದ್ರೆ ಈ 2 ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯದ 6ನೇ ವಚನದಿಂದ 9ನೇ ವಚನದವರೆಗೂ ನಾವು ಓದುವಾಗ, ಅವರು ಸಂದೇಶವನ್ನು ಸಾರುವಾಗ, ಈ ಕರೆ ಕೊಡುವಾಗ ಅವರು ಸುದೀರ್ಘವಾಗಿ ಮಾತನಾಡ್ತಾರೆ. ಕಾರಣ, ಇಲ್ಲಿ ಮೊಟ್ಟ ಮೊದಲ ಸಂದೇಶ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು 6ನೇ ವಚನದಲ್ಲಿ. ಇದು ಮಾನಸಾಂತರ. ದೇವರ ಕಡೆಗೆ ತಿರುಗಿಕೊಳ್ಳಿರೋ ಎನ್ನುವಂಥ ವಿಷಯ ಇದು ಮಾನಸಾಂತರ. ಅಂದ್ರೆ ದೇವಜನರು ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳ ಕಡೆಗೆ ತಿರುಗಿ ಅಥವಾ ದೇವರಿಗೆ ಕೋಪನೆಬ್ಬಿಸುವ ಸಂಗತಿಗಳಲ್ಲಿ ಆಸಕ್ತರಾಗಿ ಅಥವಾ ತಲ್ಲೀನರಾಗಿ ಅವರು ತಮಗೆ ತಾವೇ ವಂಚನೆಯನ್ನು ಮಾಡಿಕೊಳ್ಳುವಾಗ ದೇವರು ತನ್ನ ದೂತರನ್ನ ಅಥವಾ ಸಂದೇಶಕರನ್ನ ಅಥವಾ ಪ್ರವಾದಿಗಳನ್ನ ಕಳುಹಿಸಿ ಅವರಿಗೆ ಕೊಟ್ಟಂತ ಮೊಟ್ಟ ಮೊದಲನೇ ಸಂದೇಶ, ಈಗಲೂ ಆತನು ಕೊಡುವಂತ ಮೊಟ್ಟ ಮೊದಲನೇ ಸಂದೇಶ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂದ್ರೆ ಮಾನಸಾಂತರ. ದೇವರಿಗೆ ವಿರುದ್ಧವಾಗಿರುವಂತ ನಿಮ್ಮ ಮನಸ್ಸನ್ನ ದೇವರ ಕಡೆಗೆ ತಿರುಗಿಸಿರಿ ಅನ್ನುವಂಥದ್ದೇ ಮಾನಸಾಂತರ. ಅಥವಾ ದೇವರಿಗೆ ವಿರುದ್ಧವಾಗಿ ತೋರುವ ಮೊಂಡತನವನ್ನು ಬಿಟ್ಟು ದೇವರಿಗೆ ಅಧೀನರಾಗ್ರಿ, ಅವಿಧೇಯತೆಯನ್ನು ಬಿಟ್ಟು ವಿಧೇಯತೆ ಕಡೆಗೆ ತಿರುಗ್ರಿ, ಇದು ಮಾನಸಾಂತರ. ಅಥವಾ ದೇವರ ಕೋಪಕ್ಕೆ ಒಳಗಾಗಿದ್ರೆ ಈಗ ದೇವರ ಕನಿಕರವನ್ನ, ಕ್ಷಮಾಪಣೆಯನ್ನು ಸಂಪಾದಿಸಿಕೊಳ್ಳುವ ಪ್ರಯತ್ನಕ್ಕೆ ಬನ್ನಿರಿ ಎನ್ನುವಂತ ಕರೆಯೇ ಮಾನಸಾಂತರ. ಇಲ್ಲಿ ಹಾಗಾದರೆ ಜನರು ತಿರುಗಿಕೊಂಡ್ರೆ, ಸೆರೆಯಲ್ಲಿ ಬಿದ್ದ ಜನರು ಅವರು ತಪ್ಪಿಸಿಕೊಳ್ಳುವಂತೆ ದೇವರು ತಿರುಗಿಕೊಳ್ತಾನೆ ಎನ್ನುವಂತ ಮಾತನ್ನು ಇವರು ಹೇಳ್ತಾರೆ. ಇವರು ಮಾನಸಾಂತರ ಪಟ್ಟರೆ ಅವರಿಗೆ ಲಾಭ. ಮತ್ತೆ ಪಿತೃಗಳಂತೆ ದ್ರೋಹಿಗಳಾಗಿ ನಡೆಯಬೇಡ್ರಿ. ಅವರು ದ್ರೋಹಿಗಳಾದದ್ರಿಂದಲೇ ದೇವರು ಅವ್ರನ್ನ ನಾನಾ ವಿಧವಾದ ಬಾಧೆಗೆ ಒಪ್ಪಿಸಿದ, ಇದಕ್ಕೆ ನೀವೇ ಸಾಕ್ಷಿ ಎಂಬುದಾಗಿ ಅವರು ಸಾರ್ತಾರೆ. ಈಗ ಆತನು 8ನೇ ವಚನಕ್ಕೆ ಈ 8ನೇ ವಚನದಲ್ಲಿ ಇರುವ ಸಂದೇಶವನ್ನು ಗಮನಿಸುವಾಗ ಇಲ್ಲಿ ಅನೇಕ ಆಜ್ಞೆಗಳ ವಿಧದಲ್ಲಿ ಕೊಡಲ್ಪಟ್ಟದೆ. ಏನು? ಈಗ ನಿಮ್ಮ ಪಿತೃಗಳಂತೆ ಆಜ್ಞೆಗೆ ಮಣಿಯದವರಾಗಿರಬೇಡ್ರಿ ಅಂದ್ರೆ ಸ್ಟಿಫ್ ನೆಕ್ಡ್ ಪೀಪಲ್ ಎಂಬುದಾಗಿ ಹೇಳ್ತಾರೆ, ಅಥವಾ ಕನ್ನಡದಲ್ಲಿ ಅದಕ್ಕೆ ಚಂಡಿಗಳೇ ಎಂಬುದಾಗಿ ಕರೀತಾರೆ. ಆದರೆ ವಿಧೇಯತೆ ಕಡೆಗೆ ತಾವು ತಲೆಬಾಗುವುದಕ್ಕೆ ಇಷ್ಟವಿಲ್ಲದ ಜನರು, ಗರ್ವವನ್ನು, ಅಹಂಭಾವವನ್ನು ಪ್ರದರ್ಶಿಸುವ ಜನರು,
ಹಾಗಿರ್ಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಯೆಹೋವನಿಗೆ ಅಧೀನರಾಗ್ರಿ, ಶರಣಾಗ್ರಿ, ಆತನ ಆಜ್ಞೆಗಳಿಗೆ ಒಳಗಾಗ್ರಿ. ಮುಂದುವರೆದು, ನಿಮ್ಮ ದೇವರಾದ ಯೆಹೋವನು ಸದಾಕಾಲಕ್ಕೂ ಪ್ರತಿಷ್ಠಿಸಿಕೊಂಡ ಪವಿತ್ರಾಲಯಕ್ಕೆ ಬಂದು ಆತನನ್ನು ಸೇವಿಸ್ರಿ. ದೇವರನ್ನ ಬಿಟ್ಟು ಯಾವುದನ್ನೆಲ್ಲ ಸೇವಿಸ್ತಿದ್ದೀರ ಅದನ್ನೆಲ್ಲ ಬಿಟ್ಟು ದೇವರು ತನಗಾಗಿ ಪ್ರತಿಷ್ಠಿಸಿಕೊಂಡ ಆಲಯವಿದೆ, ಆಲಯ ದೇವರ ಪ್ರಸನ್ನತಿರುವ ಸ್ಥಳ, ಅಲ್ಲಿ ಬಂದು ದೇವರನ್ನ ಸೇವಿಸ್ರಿ ಅಂತ ಹೇಳಿದ್ರೆ, ನೀವು ಇಲ್ಲಿವರೆಗೂ ನಿಮ್ಮ ಜೀವಿತದಲ್ಲಿ ಹೊರಗಿಟ್ಟಂತ ದೇವರನ್ನ ಈಗ ನಿಮ್ಮೊಳಗೆ ಆಹ್ವಾನಿಸ್ರಿ, ನಿಮ್ಮೊಳಗೆ ಸ್ವೀಕರಿಸಿ, ಸನ್ಮಾನಿಸ್ರಿ, ಗೌರವಿಸ್ರಿ. ಈ ವಿಧದಲ್ಲಿ ಅವರು ಕರೆ ಕೊಡ್ತಾರೆ. ಹೀಗೆ ಅವರು ಸೇವಿಸಿದ್ರೆ ಮುಂದೆ ಬರ್ತದೆ, ಆಗ ನಿಮ್ಮ ಮೇಲಿರುವ ಆತನ ಉಗ್ರ ಕೋಪವು ತೊಲಗಿ ಹೋಗುವುದು. ನೀವು ದೇವರ ಆಜ್ಞೆಗೆ ಮಣಿದು ಆತನಿಗೆ ಅಧೀನರಾಗಿ ದೇವರು ತನಗಾಗಿ ಪ್ರತಿಷ್ಠಿಸಿಕೊಂಡ ಆ ಪವಿತ್ರಾಲಯಕ್ಕೆ ಬಂದು ಆತನನ್ನು ಸೇವಿಸುವಾಗ, ಅಲ್ಲಿ ವಾಕ್ಯ ಬರ್ತದೆ, ಆಗ ನಿಮ್ಮ ಮೇಲಿರುವ ಆತನ ಉಗ್ರ ಕೋಪವು ತೊಲಗಿ ಹೋಗುವುದು. ಪ್ರಿಯರೇ, ಮೊಟ್ಟ ಮೊದಲು ಪಸ್ಕ ಹಬ್ಬ ಆಚರಿಸಿದಾಗ ಅದು ಐಗುಪ್ತ ದೇಶದಲ್ಲಿ, ಅದು ಇಸ್ರೇಲರಿಗೆ ವಿಮೋಚನೆ ದಿನ. ಅವ್ರಿಗೆ ಪಸ್ಕದ ಕುರಿಯನ್ನ ಕೊಯ್ದು, ತಾವು ಅದನ್ನು ಕೊಯ್ದ ಆ ಮನೆಯ ಬಾಗಿಲಿಗೆ, ನಿಲುಪಟ್ಟಿಗಳಿಗೆ ಆ ರಕ್ತವನ್ನು ಹಚ್ಚಿ, ಅದರ ಒಳಗಿದ್ದವರು ರಕ್ತವನ್ನು ಪ್ರೋಕ್ಷಿಸಿಕೊಂಡು, ನಂತರ ಪಸ್ಕದ ಕುರಿಯನ್ನ ಸುಟ್ಟು, ಕೊಯ್ದ ಕುರಿಯನ್ನ ಸುಟ್ಟು, ಅದನ್ನು ಹುಳಿಲ್ಲದ ರೊಟ್ಟಿ ಕಹಿ ಪಲ್ಯಗಳೊಂದಿಗೆ ಅವರು ಸೇವಿಸಿ ಕರ್ತನನ್ನು ಆಶ್ರಯಿಸಿದ ಆ ರಾತ್ರಿ ಇಡೀ ಐಗುಪ್ತದ ಮೇಲೆಲ್ಲ ದೇವರ ಕೋಪವು ಚಲಿಸಿತು. ಆದರೆ ಪಸ್ಕ ಹಬ್ಬ ಆಚರಿಸಿ ರಕ್ತದ ಆಶ್ರಯಕ್ಕೆ ಬಂದ ಜನರ ಮೇಲೆ ದೇವರ ಕನಿಕರವು, ದೇವರ ರಕ್ಷಣೆಯು ಅವರಿಗೆ ದೊರೆಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದ್ರೆ ಇಲ್ಲಿ ದೇವರ ಕನಿಕರ ಅನುಭವಿಸುವುದಕ್ಕಾಗಿ, ದೇವರ ದಯೆಗೆ ಪಾತ್ರರಾಗುವುದಕ್ಕಾಗಿ ಕರೆ ಕೊಟ್ಟು ನೀವು ಬಂದು ಪಸ್ಕ ಹಬ್ಬವನ್ನು ಆಚರಿಸ್ರಿ ಎಂಬುದಾಗಿ ಹೇಳ್ತಿದ್ದಾನೆ. ಮುಂದಿನ 9ನೇ ವಚನದಲ್ಲಿ, ನೀವು ಯೆಹೋವನ ಕಡೆಗೆ ತಿರುಗಿಕೊಳ್ಳುವುದಾದರೆ ನಿಮ್ಮ ಸಹೋದರರು, ಮಕ್ಕಳು ತಮ್ಮನ್ನು ಸೆರೆ ಹೊಯ್ದವರ ದೃಷ್ಟಿಯಲ್ಲಿ ದಯೆಗೆ ಪಾತ್ರರಾಗಿ ತಿರುಗಿ ಸ್ವದೇಶಕ್ಕೆ ಬರ್ತಾರೆ. ಇವರು ಕರ್ತನನ್ನು ಸೇವಿಸಿದರೆ, ಇವರು ಕರ್ತನ ಕಡೆಗೆ ತಿರುಗಿಕೊಂಡ್ರೆ ಸೆರೆಯಲ್ಲಿರುವವರಿಗೆ ಬಿಡುಗಡೆ. ಪ್ರಿಯರೇ, ನಾವಿದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ನಮ್ಮ ವಿಧೇಯತೆ, ನಾವು ದೇವರಿಗೆ ತೋರಬೇಕಾದಂಥ ವಿಧೇಯತೆ ನಾವು ತೋರಿದರೆ ನಮ್ಮವರಿಗೆ ಬಿಡುಗಡೆ ಆಗ್ತದೆ ಎಂಬುದಾಗಿ ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮುಂದುವರೆದು ಹೇಳ್ತದೆ, ನಿಮ್ಮ ದೇವರಾದ ಯೆಹೋವನು ದಯೆಯು ಕನಿಕರವು ಉಳ್ಳವನಾಗಿರುತ್ತಾನೆ, ಆತನು ತನ್ನ ಕಡೆಗೆ ತಿರುಗಿಕೊಳ್ಳುವ ನಿಮ್ಮನ್ನು ಕಟಾಕ್ಷಿಸದೇ ಇರುವುದಿಲ್ಲ. ಕಾರಣ ದೇವರು ಕೇವಲ ಕೋಪ ತೋರುವ ದೇವರಲ್ಲ, ಆತನು ದಯೆ ಕನಿಕರವುಳ್ಳ ದೇವರು. ಆತನು ತನ್ನ ಕಡೆಗೆ ತಿರುಗಿಕೊಂಡ್ರೆ ಖಂಡಿತ ಅವ್ರನ್ನ ಕನಿಕರಿಸ್ತಾನೆ, ಕಟಾಕ್ಷಿಸ್ತಾನೆ, ದಯೆ ತೋರ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇದು ನಮಗೆ ದೊಡ್ಡ ಪಾಠ. ಪಸ್ಕ ಹಬ್ಬದ ವಿಶೇಷತೆ ದೇವರ ಕೋಪದಿಂದ ಬಿಡುಗಡೆ ಆಗುವಂಥದ್ದು. ಪಸ್ಕ ಹಬ್ಬದ ವಿಶೇಷತೆ ದೇವರ ಕೋಪ ತೋರಿ ಬರುವ ದಿನದಲ್ಲಿ ನಾವು ಕರ್ತನ ಆಶ್ರಯದಲ್ಲಿ, ಆತನ ರಕ್ತದ ಆಶ್ರಯದಲ್ಲಿ ನಿಂತು ದೇವರ ಕೃಪೆಗೆ ಪಾತ್ರರಾಗುವಂಥದ್ದು ಅಥವಾ ರಕ್ಷಣೆ ಹೊಂದುವಂಥದ್ದು. ಈ ಕಾರಣದಿಂದಲೇ ದೇವರು ಪಸ್ಕ ಹಬ್ಬದ ದಿವಸವೇ ತಾನು ಕಳಿಸಿಕೊಟ್ಟ ಯಜ್ಞದ ಕುರಿಮರಿಯಾದ ಯೇಸುವನ್ನ ಪಸ್ಕದ ಕುರಿಯಾಗಿ ಆತನು ಶಿಲುಬೆ ಮೇಲೆ ವಧಿಸಿದ್ದಾನೆ. ಕಾರಣ ದೇವರ ಕೋಪ ನಮ್ಮಿಂದ ತೊಲಗಿ ನಮ್ಮ ಪಸ್ಕದ ಕುರಿಯಾದ ಯೇಸುವನ್ನು, ಆತನ ರಕ್ತವನ್ನು ನಾವು ಆಶ್ರಯಿಸಿ ಆತನ ಕೃಪೆಗೆ ಪಾತ್ರ ಆಗಬೇಕು, ರಕ್ಷಣೆ ಹೊಂದಬೇಕು. ಇದರ ನಿಮಿತ್ತ ನಮ್ಮವರೂ ಸರಿಯಿಂದ ಬಿಡುಗಡೆ ಹೊಂದಿ ಅವರು ರಕ್ಷಿತರಾಗಬೇಕೆಂಬ ಉದ್ದೇಶವೇ ದೇವರ ಉದ್ದೇಶ. ಪ್ರೇರೆ, ಆದುದರಿಂದ ದೇವರು ಇಲ್ಲಿ ಮೊದಲು ನಮ್ಮಿಂದ ವಿಧೇಯತೆಯನ್ನು ಅಪೇಕ್ಷಿಸುತ್ತಿದ್ದಾನೆ. ನಮ್ಮವರಿಗೆ ಬಿಡುಗಡೆ ಆಗುವಂತೆ ನಮ್ಮಿಂದ ವಿಧೇಯತೆ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ಆ ಸೆರೆಮನೆ ಅಧಿಕಾರಿ ಪೌಲನನ್ನ, ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕೆಂತ ಪ್ರಶ್ನೆ ಕೇಳಿದ ಕೂಡಲೇ ಪೌಲನ ಬಾಯಿಂದ ಬಂದ ಉತ್ತರ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಕುಟುಂಬದವರು ರಕ್ಷಣೆ ಹೊಂದುವರು. ನೀನು ರಕ್ಷಣೆ ಹೊಂದಿದ್ರೆ ನಿನ್ನ ಕುಟುಂಬದವರು ರಕ್ಷಣೆ ಹೊಂದುತ್ತಾರೆ. ಪ್ರಿಯರೇ, ಹಾಗಾದ್ರೆ ಈ ವಾಕ್ಯ ಕೇಳ್ತಿರುವಂತ ನಾವು ಬೇಗ ದೇವರ ಕೃಪೆಗೆ ಪಾತ್ರ ಆಗುವಂತೆ, ದೇವರ ಕನಿಕರಕ್ಕೆ ಪಾತ್ರ ಆಗುವಂತೆ, ದೇವರ ಕಡೆಗೆ ತಿರುಗಿಕೊಳ್ಳುವಾಗಲೇ ನಮ್ಮವರಿಗೂ ಬಿಡುಗಡೆ ಎಂಬುದನ್ನು ಈ ವಾಕ್ಯ ಸ್ಪಷ್ಟೀಕರಿಸ್ತಾ ಇದೆ. ಆದುದರಿಂದ ನಮ್ಮ ವಿಧೇಯತೆ ಮೊದಲು, ನಿನ್ನ ವಿಧೇಯತೆ ಮೊದಲು. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಮಹಾಕೃಪೆಯುಳ್ಳ ತಂದೆಯೇ, ನಮ್ಮ ವಿಧೇಯತೆ ಮೊದಲು
ನಿನಗೆ ನಾವು ತೋರಬೇಕಾಗಿರೋದ್ರಿಂದ, ಅದರ ನಿಮಿತ್ತ ನಮ್ಮವರಿಗೆ ಬಿಡುಗಡೆ ಆಗುವುದನ್ನು ನೀನಲ್ಲಿ ಸ್ಪಷ್ಟೀಕರಿಸ್ತಿರೋದ್ರಿಂದ ಕರ್ತನೆ, ನಾವು ನಿನ್ನ ಕಡೆಗೆ ತಿರುಗಿಕೊಳ್ತೇವೆ ಸ್ವಾಮಿ. ನಿನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಇಲ್ಲಿವರೆಗೂ ಕಠಿಣರಾಗಿದ್ದ ನಾವು ಇಗೋಮಾನ ಮುರಿಯಲ್ಪಟ್ಟವರಾಗಿ, ನಾವಿಲ್ಲಿಯವರೆಗೂ ನಿನ್ನ ಎದುರು ತೋರಿದಂಥ ಎಲ್ಲ ಕಠಿಣತೆಗಾಗಿ, ಎಲ್ಲ ಮೊಂಡತನಕ್ಕಾಗಿ, ಎಲ್ಲ ಬಂಡತನಕ್ಕಾಗಿ, ಸಕಲ ಅವಿಧೇಯತೆಗಾಗಿ ನಿನ್ನ ಮುಂದೆ ನಾವು ಕ್ಷಮೆ ಕೇಳ್ತೇವೆ. ನಮ್ಮನ್ನು ಕ್ಷಮಿಸ್ರಿ ಕರ್ತನೆ. ನಿನ್ನ ಕೋಪವು ನಮಗಿನ್ನೂ ಬೇಡ ಎಂಬುದಾಗಿ ಈಗ ನೀನು ಪ್ರತಿಷ್ಠಿಸಿಕೊಂಡ ನಿನ್ನ ಆಲಿಕೆ ನಾವು ಬರುವಂತೆ ನಿನ್ನ ಆಜ್ಞೆಗೆ ವಿಧೇಯರಾಗುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ದೇವರೇ, ನಮ್ಮವರಾಗಿರೋ ನನ್ನ ಜನರು ಎಲ್ಲಿ ಸರಿಲಿದ್ದಾರೋ ಅವರಿಗೆ ಬಿಡುಗಡೆ ಆಗುವಂತೆ ಈಗೋ ನಾವು ಈ ವಾಕ್ಯವನ್ನು ಕೇಳಿ ವಿಧೇಯರಾಗುವ ನಾವೆಲ್ಲರೂ ನಿನ್ನ ಮುಂದೆ ನಾವು ತಗ್ಗಿಸಿಕೊಂಡು ಮಾನಸಾಂತರ ಪಡ್ತೇವೆ. ನಮಗೂ ಬಿಡುಗಡೆ ಆಗಲಿ, ನಮ್ಮವರಿಗೂ ಬಿಡುಗಡೆ ಆಗಲಿ. ನಿನ್ನ ಉಗ್ರ ಕೋಪವು ತೊಲಗಿ ನಿನ್ನ ದಯೆ, ಕೃಪೆಯು, ನಿನ್ನ ಕಟಾಕ್ಷ ನಮಗೆ ದೊರಕಲಿ. ದಯಮಾಡಿ ಕನಿಕರಿಸು ಕರ್ತನೆ. ಹೀಗೆ ವಿಧೇಯತೆ ತೋರುವ ನಿನ್ನ ಮಕ್ಕಳನ್ನ ಅನಾರೋಗ್ಯಗಳಿಂದ ಬಿಡುಗಡೆ ಮಾಡು, ಸಾಲಬಾಧೆಗಳಿಂದ ಬಿಡುಗಡೆ ಮಾಡು, ಸೈತಾನನ ವಶದಿಂದ ಬಿಡುಗಡೆ ಮಾಡು, ಮಾಟ ಮಂತ್ರಗಳಿಂದ ಬಿಡುಗಡೆ ಮಾಡು, ಈ ಲೋಕದ ವಶದಿಂದ ಬಿಡುಗಡೆ ಮಾಡು, ಈ ದುಷ್ಟ ಯುಗದಿಂದ ಬಿಡುಗಡೆ ಮಾಡು, ಮರಣದಿಂದ ಬಿಡುಗಡೆ ಮಾಡು, ಎಲ್ಲ ಕೊರತೆ ಬಡತನಗಳಿಂದ ಬಿಡುಗಡೆ ಮಾಡು, ಮರಣದ ಆಪತ್ತಿನಿಂದ ಬಿಡುಗಡೆ ಮಾಡು, ಆತ್ಮಹತ್ಯೆಯ ಆಲೋಚನೆಗಳಿಂದ ಬಿಡುಗಡೆ ಮಾಡು. ನಿನ್ನ ಕೃಪೆ ಸಮಾಧಾನ ಇವರೊಂದಿಗಿರಲಿ ಕರ್ತನೆ. ಯಾರೊಬ್ಬರು ಸ್ವಂತ ತೀರ್ಮಾನದಿಂದ ನಾಶವಾಗದಂತೆ ತಮ್ಮ ತಮ್ಮ ತೀರ್ಮಾನಗಳನ್ನ ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಲಿ. ಹೌದು ಕರ್ತನೆ, ವಾಕ್ಯ ಕೇಳ್ತಿರುವಂತ ಯಾರೋ ಒಬ್ಬರು ತಮ್ಮ ಸ್ವಂತ ತೀರ್ಮಾನದಿಂದ ಅಥವಾ ತಮ್ಮೊಳಗೆ ಉಂಟಾಗುವ ದುಷ್ಪ್ರೇರಣೆಯಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಡುತ್ತಿರುವಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಅವರಿಗೆ ಬಿಡುಗಡೆ ಆಗಲಿ. ಅವರ ಮನಸ್ಸು ಮಾರ್ಪಡಲಿ, ಅವ್ರು ನಿನ್ನ ಕಡೆಗೆ ತಿರುಗಲಿ, ರಕ್ತದಿಂದ ತುಳಿಯಲ್ಪಡಲಿ, ಪಸ್ಕದಕ್ಕೂ ನಮ್ಮ ಕುರಿಮರಿಯಾದ ಯೇಸು ಕ್ರಿಸ್ತನನ್ನು ಆಶ್ರಯಿಸಲಿ. ನಿನ್ನ ಜೀವದಾನ ಅವರಿಗೆ ದೊರಕಲಿ. ಅವ್ರ ಸೋತ ಭಾಗದಲ್ಲಿ, ಜಿಗುಪ್ಸಿಕೊಂಡ ಭಾಗದಲ್ಲಿ ಕರ್ತನಾದ ಯೇಸು ನಿನ್ನ ಸಮಾಧಾನ ಬರಲಿ. ಮರಣದ ಆತ್ಮ ಅವ್ರನ್ನ ಬಿಟ್ಟು ಹೋಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಕನಿಕರಿಸಿ ನಡೆಸ್ರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.